ಮಕ್ಕಳ ಕುಂಚದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಬಳಪದಲ್ಲಿ ಸೃಷ್ಟಿಯಾಯಿತು ವಿಧಾನಸೌಧ. ಚಿತ್ರಸಂಘದ ನಡಿಗೆ ಶಾಲೆಯ ಕಡೆಗೆ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ಗಡಿನಾಡ ಕಲಾವೈಭವ. ನಾನು ಹರೀಶ್. ಗಡಿನಾಡು ಯಾದಗಿರಿ ಜಿಲ್ಲೆಯ ಆ ಶಾಲೆಯಲ್ಲಿನ ಮಕ್ಕಳ ಕುಂಚದಲ್ಲಿ ಬಣ್ಣ ಬಣ್ಣದ ಚಿತ್ತಾರಗಳು ಮೂಡಿದವು. ಅಲ್ಲದೆ ಬಳಪದಲ್ಲಿ ವಿಧಾನಸೌಧ, ಗೋಲ್ ಗುಂಬಜ್, ಹಂಪಿಯ ರಥ ನಿರ್ಮಾಣವಾಗಿದೆ. ಇವುಗಳನ್ನು ನೋಡ್ತಾ ಇದ್ದವರು ಹಾಗೆ ಮೈಮರಿತಾ ಇದ್ರು. ಇದೆಲ್ಲ ನಿರ್ಮಾಣವಾಗಿದ್ದು 2ನೇ ಗಡಿನಾಡ ಕಲಾ ವೈಭವದಲ್ಲಿ. ಚಿತ್ರಸಂಘದ ನಡಿಗೆ ಶಾಲೆಯ ಕಡೆಗೆ ಎಂಬ ಘೋಷದಲ್ಲಿ ನಡೆದ ಮಕ್ಕಳ ಕಲಾ ವೈಭವ ಇಲ್ಲಿದೆ ನೋಡಿ. ಕಲಿಯೋದರಲ್ಲಿ ಮಕ್ಕಳು ದೊಡ್ಡವರಿಗಿಂತ ಒಂದು ಹೆಜ್ಜೆ ಮುಂದೆನೆ. ನೋಡಿದ್ದನ್ನ ಕೇಳಿದ್ದನ್ನ ಬೇಗನೆ ಕಲಿಯೋ ಶಕ್ತಿ ಮಕ್ಕಳಿಗೆ ಜಾಸ್ತಿ. ವಿಜ್ಞಾನ ತಂತ್ರಜ್ಞಾನ ಯಾವುದೇ ಇರಲಿ, ಕ್ಷಣ ಮಾತ್ರದಲ್ಲಿ ಕಲಿಯೋ ಆಸಕ್ತಿ ಅವರಲ್ಲಿರುತ್ತೆ. ಆದರೆ ಇದಕ್ಕೆ ಪೂರಕ ವಾತಾವರಣ ಸೃಷ್ಟಿಯಾಗಬೇಕಷ್ಟೆ. ಮಕ್ಕಳಿಂದ ಚಿತ್ರ ರಚನೆ ಇದು ಮನರಂಜನೆಯಷ್ಟೇ ಅಲ್ಲ, ಅಭಿವ್ಯಕ್ತಿಗೆ ಮಾಧ್ಯಮ ಅನಿಸಿದೆ. ಮಕ್ಕಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಯಾರ ಸಹಾಯ ಇಲ್ಲದೆ ಚಿತ್ರಗಳನ್ನು ರಚಿಸುವ ವಿಧಾನ ಕೂಡ ಚಿಕ್ಕ ಮಕ್ಕಳ ಚಿತ್ರಕಲೆಗೆ. ಅವೆಲ್ಲ ವಿದ್ಯಾರ್ಥಿಗಳೇ ಮಾಡಿದ್ದು. ಸುಮಾರು ಬಹುತೇಕ 10,000ಕ್ಕೂ ಹೆಚ್ಚು ಮಕ್ಕಳು ಕಲಾಕೃತಿ ರಚನೆ ಮಾಡಿದ್ದು. ಇದೊಂದು ಕರ್ನಾಟಕದಲ್ಲಿ ಐತಿಹಾಸಿಕ ದಾಖಲೆ ಕೂಡ ಅಂತ ಹೇಳಕ್ಕೆ ಹೆಮ್ಮೆ ಅನಿಸ್ತದೆ ನನಗೆ. ಯಾಕೆ ಒಬ್ಬ ಸಂಶೋಧನಾ ದೃಷ್ಟಿಯಿಂದ ನೋಡೋದಾದರೆ ಈ ಮಕ್ಕಳು ಮಾಡಿರುವಂಥ ಕಲೆಯನ್ನು ಸಮಕಾಲೀನ ಕಲೆಯ ಸ್ಪಂದನೆಗೆ ಒಳಪಡಿಸಿದಾಗ ನಾವು ಬಹುತೇಕ ಕಲಾಶಾಲೆಗಳಿಗೆ ಮಾಡುವಂತಹ ವಿದ್ಯಾರ್ಥಿಗಳು ಮಾಡ್ತಾರೆ. ಅವ್ರಿಗೆ ಸವಾಲು ಹಾಕುವ ರೀತಿಯಲ್ಲಿ ಹೈಸ್ಕೂಲ್ ಮಕ್ಕಳು ಮಾಡಿದರೆ ಅದು ಬಹಳ ಖುಷಿ ತರುವಂತಹ ಸಂದರ್ಭಗಳು. ಇದು ಯಾದಗಿರಿ ತಾಲೂಕಿನ ಅಜಲಾಪುರ ಗ್ರಾಮ. ಇಲ್ಲಿ ಕಲಾ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಚಿತ್ರಕಲಾ ಯಾದಗಿರಿ ಜಿಲ್ಲಾ ಶಿಕ್ಷಕರ ಸಂಘದ ವತಿಯಿಂದ ಅಜಲಾಪುರ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಚಿತ್ರ ಪ್ರದರ್ಶನಗಳು ನಡೆದವು. ಮಕ್ಕಳು ಬಿಡಿಸಿದ ಚಿತ್ರಗಳು. ಗಡಿನಾಡ ಕಲಾವೈಭವ. ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕಿಟ್ಟಿರುವ ಪ್ರತಿಯೊಂದು ಮಕ್ಕಳ ಆಸಕ್ತಿಯಲ್ಲಿ ಮೂಡಿಬಂದ ಚಿತ್ರಗಳು. ಚಿತ್ರಕಲೆ, ರೇಖಾಚಿತ್ರ, ಪ್ರತಿಷ್ಠಾಪನಾ ಕಲೆ, ಭಿತ್ತಿ ಚಿತ್ರಕಲೆ, ಕ್ಲೇ ಮಾಡೆಲಿಂಗ್ ಸೇರಿದಂತೆ ವಿವಿಧ ಚಿತ್ರಕಲೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು. ಮಕ್ಕಳ ಪ್ರತಿಭೆಯನ್ನು ಹೊರಗೆಳೆಯಲು ಗಡಿನಾಡ ಕಲಾ ವೈಭವ ಕಾರ್ಯಕ್ರಮ ಒಂದು ಸೂಕ್ತ ವೇದಿಕೆಯಾಗಿತ್ತು. ಮಕ್ಕಳು ಮಾಡಿದ ಚಿತ್ರ ಪ್ರದರ್ಶನಗಳನ್ನು ಕಣ್ತುಂಬಿಕೊಳ್ಳುವುದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಶಿಕ್ಷಕರು ಹಾಗೂ ಪೋಷಕರು ಆಗಮಿಸಿದರು.
ಇದು ಗಡಿನಾಡು ಪ್ರದೇಶವಾಗಿದ್ದು ಈ ಗ್ರಾಮದಲ್ಲಿ ಬಹುತೇಕ ಕನ್ನಡ ಭಾಷೆ ಕಲಿಕೆಯ ಒಂದು ಸಮಸ್ಯೆ ಕಾಣ್ತಾ ಇದೆ, ತೆಲುಗು ಭಾಷೆ ಪ್ರಭಾವವಾಗಿರೋದ್ರಿಂದ. ಮತ್ತು ವಿಶೇಷವಾಗಿ ಅಂದರೆ ಈ ಊರಲ್ಲಿ ಮಕ್ಕಳ ಕಲೆ ಮತ್ತು ವಿಶೇಷವಾದಂಥ ಆಟ ಕೂಡ ಇದೆ. ಇಲ್ಲಿ ಈ ಒಂದು ಪ್ರೌಢಶಾಲೆಯಲ್ಲಿ ಇವತ್ತು ದಿವಸ ಗಡಿನಾಡ 2ನೇ ಕಲಾ ವೈಭವವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಸಂಗತಿ ಕೂಡ. ಗಡಿ ಭಾಗದಲ್ಲಿ ಕಲೆಯ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಈ ಶಾಲೆ ನಿಜಕ್ಕೂ ಹೆಮ್ಮೆಯ ಸಂಗತಿ. ಈ ಶಾಲೆಯಲ್ಲಿ ಪ್ರದರ್ಶನಗೊಂಡಿರುವಂತಹ ಕಲೆಗಳು ಹಚ್ಚ ಚಿತ್ರಕಲೆ ಮತ್ತು ಜನಪದ ಶೈಲಿ ಚಿತ್ರಕಲೆ, ರೇಖಾಚಿತ್ರಕಲೆ, ಗಣೇಶನ ವಿಗ್ರಹಗಳು ಹಾಗೂ ಸಮಕಾಲೀನ ಸ್ಪಂದನೆಯ ರೇಖಾಚಿತ್ರಗಳು ಮತ್ತು ಮ್ಯೂರಲ್ ಪೇಂಟಿಂಗ್ಸು, ಹೀಗೆ ಹಲವಾರು ವಿವಿಧ ಮಣ್ಣಿನ ಮಾದರಿಗಳಾಗಿರ್ಬೋದು. ಸುಮಾರು 10 ಹಲವು ಮಾಧ್ಯಮಗಳಲ್ಲಿ ಕಲಾ ಪ್ರದರ್ಶನ ಕೂಡ ನಡೀತಾ ಇದೆ. ಮಕ್ಕಳ ಪ್ರತಿಭೆಯನ್ನು ನೋಡೋದಕ್ಕೆ ಕೇವಲ ಪೋಷಕರಷ್ಟೇ ಬಂದಿರಲಿಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳು, ಚಿತ್ರಕಲಾ ಶಿಕ್ಷಕರು ಕೂಡ ಆಗಮಿಸಿದರು. ಹೀಗೆ ಬಂದವರು ಪ್ರದರ್ಶನದಲ್ಲಿ ಗಡಿನಾಡಿನ ಮಕ್ಕಳು ಬಿಡಿಸಿದ ಚಿತ್ರಕಲೆಗಳನ್ನು ನೋಡಿ ಬೆರಗಾಗಿದ್ದರು. ವಿದ್ಯಾರ್ಥಿಗಳು ಬಿಡಿಸಿದ ಹಲವಾರು ಮೇಧಾವಿಗಳ, ಸ್ವಾತಂತ್ರ್ಯ ಹೋರಾಟಗಾರರ, ರಾಷ್ಟ್ರ ಕವಿಗಳ, ಇತಿಹಾಸ ಪ್ರಸಿದ್ಧಿ ಸ್ಥಳಗಳ ಕಲೆಗಳನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದು ಎಂಬಂತೆ ಒಂದು ಚಿತ್ರಲೋಕವೇ ಅಜಲಾಪುರದಲ್ಲಿ ನಿರ್ಮಿತವಾಗಿತ್ತು. ವಿದ್ಯಾರ್ಥಿಗಳಲ್ಲಿರುವಂಥ ಏನು ಸೂಕ್ತವಾಗಿರುವಂಥ ಪ್ರತಿಭೆಯನ್ನು ಬೆಳಕಿಗೆ ತರಲಿಕ್ಕೆ ಎಷ್ಟು ಪರಿಶ್ರಮ ಪಟ್ಟಾರ ಅನ್ನುವಂಥದ್ದು ನೋಡಿದರೆ ಗೊತ್ತಾಗ್ತದೆ, ಹೇಳಬೇಕಾಗಿಲ್ಲ. ಇಲ್ಲಿ ಮುಖಸ್ತುತಿ ಮಾಡುವಂಥದ್ದಿಲ್ಲ, ನಿಜವಾಗಿಯೂ ಪರಿಶ್ರಮ ಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಈ ಸ್ಕೂಲು ಇನ್ನಿತರೆ ಶಾಲೆಗಳಿಗೆ ಒಂದು ಮಾದರಿ ಆಗಲಿ. ಸರ್ಕಾರಿ ಶಾಲೆಗಳಂದರೆ ಸುಮ್ಮನೆ ಬಂದು ಸುಮ್ಮನೆ ಹಾಗೆ ಇದ್ದು ಹೋಗುವಂಥ ವಾತಾವರಣ ಇರುವಾಗ ನಿಜವಾಗಿಯೂ ಕೂಡ ಸರ್ಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಳಿಗಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯದ ಅನ್ನೋದಕ್ಕೆ ರಾಜ್ಯಕ್ಕೆ ಇದೊಂದು ಮಾದರಿಯಾದಂಥ ಸ್ಕೂಲು ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಕರ್ನಾಟಕದ ಗಡಿ ಜಿಲ್ಲೆಗಳ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಚಿತ್ರಕಲೆ ಶಿಕ್ಷಕರ ಸಂಘ ಗಡಿನಾಡ ಕಲಾ ವೈಭವ ಎನ್ನುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೆರೆಯ ನಾಗರಿಕರಿಗೆ, ಚಿತ್ರಕಲೆ ವಿದ್ಯಾರ್ಥಿಗಳಿಗೆ ಹುಮ್ಮಸ್ಸು ತಂದಿದೆ. ಚಿಕ್ಕ ಮಕ್ಕಳಿಗೆ ಕಲಾ ಶಿಕ್ಷಣ ದೊಡ್ಡವರಿಗಿಂತ ಅತ್ಯಂತ ಅವಶ್ಯಕ. ಮಕ್ಕಳು ಯಾವಾಗಲೂ ಒಂದಲ್ಲ ಒಂದು ಸೃಷ್ಟ್ಯಾತ್ಮಕ ಕೆಲಸಗಳಲ್ಲಿ ತೊಡಗಿರುವುದನ್ನು ನೋಡಬಹುದು. ಅದರಲ್ಲಿ ಕಲೆ ಅನ್ನೋದು ಸ್ವಭಾವದಷ್ಟು ಸ್ವಾಭಾವಿಕವಾಗಿ ಅಭಿವ್ಯಕ್ತಿಗಾಗಿ ಚಡಪಡಿಸ್ತಾ ಇರುತ್ತೆ. ಆದ್ದರಿಂದ ಕಲಾ ಶಿಕ್ಷಣ ಮಕ್ಕಳ ಮನಃಶಾಸ್ತ್ರ ಪ್ರಜ್ಞಾವಂತಿಕೆಯ ಕಲಾಭ್ಯಾಸ ಕ್ರಮಗಳು ಉತ್ತಮ ಚಿತ್ರಕಾರರನ್ನಷ್ಟೇ ಅಲ್ಲ, ಉತ್ತಮ ವಿದ್ಯಾರ್ಥಿಗಳನ್ನು, ಸುಸಂಸ್ಕೃತ ನಾಗರಿಕರನ್ನು ತಯಾರಿಸುತ್ತವೆ.
ಇಂತಹ ಚಿತ್ರಕಲಾ ಪ್ರದರ್ಶನಗಳು ಆಗಾಗ ನಡೀತಾ ಇದ್ದರೆ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಯುವುದರ ಜೊತೆಗೆ ಚಿತ್ರಕಲೆ ಬೆಳೆಯುವುದಕ್ಕೆ ಅನುಕೂಲವಾಗಲಿದೆ. ಸಂಜೀವ್ ಜೊತೆ ನಾಗಪ್ಪ ಮಾಲಿಪಾಟೀಲ್, ಸಮಯ ನ್ಯೂಸ್, ಯಾದಗಿರಿ. ಕಲೆಯು ಮಕ್ಕಳ ಜ್ಞಾನಾಭಿವೃದ್ಧಿಗೆ ಮೊದಲ ಮೆಟ್ಟಿಲು. ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳ ಕಲೆಯ ಸ್ಥಾನ ಮಹತ್ವಪೂರ್ಣವಾದದ್ದು. ಅದು ಪ್ರತಿಯೊಂದು ಮಗುವಿನ ರಚನಾತ್ಮಕ ಶಕ್ತಿ. ಮಕ್ಕಳಿಗೆ ಅದನ್ನು ಹೇಳಿಕೊಡುವುದರಿಂದ ಅವರನ್ನ ಪ್ರಜ್ಞಾವಂತ ನಾಗರಿಕರನ್ನಾಗಿಸಬಹುದು. ಇದು ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ, ಸಮಾಚಾರ ನಿರಂತರ.